ಶ್ರೀನಾಥ್ ಜಿ ಕಿ ಚರಣ್ ಚೌಕಿ. ಈ ಒಂದು ಪವಿತ್ರತೆ ಉಳ್ಳ ಭಾಳ ಅದ್ಭುತವಾದ 52 ವರ್ಷಗಳ ಹಿಂದೆ ಅಂದರೆ 1671ನೇ ಇಸ್ವಿಯಲ್ಲಿ ಔರಂಗಜೇಬನು ಮಥುರಾಕ್ಕೆ ದಾಳಿ ಮಾಡಿದಾಗ ಮಥುರದಲ್ಲಿರ್ತಕ್ಕಂಥ ಶ್ರೀನಾಥ್ ಜಿಯ ಮೂರ್ತಿಯನ್ನು ಕಾಪಾಡಲು ಪಾದಸ್ಪರ್ಶ ಇರ್ತಕ್ಕಂಥ ಒಟ್ಟು 6 ಏನಿದೆ ಅಂದರೆ ಮಂದಿರಗಳು ಈ ಒಂದು ನಮ್ಮ ಉತ್ತರ ಭಾರತದಲ್ಲಿ ನೋಡಲು ಸಿಗ್ತದೆ. ಶ್ರೀನಾಥ್ ಜಿಯ ಚರಣ ಅಂದರೆ ಇಲ್ಲಿ ಈ ಒಂದು ಕಿಟಕಿಯ ಮೂಲಕ ದರ್ಶನವನ್ನು ತಗೋಬೋದು. ನೀವಲ್ಲಿ ನೋಡ್ಬೋದು, ಅಲ್ಲಿ ಕಾಣ್ತಕ್ಕಂಥದ್ದು ಅಲ್ಲಿ ಏನೊಂದು ಗಂಧವನ್ನು ಲೇಪನ ಮಾಡಿರ್ತಕ್ಕಂಥ ಭಗವದ್ಭಕ್ತರೇ, ದರ್ಶನ ಸಂದರ್ಶನ ವಿತ್ ಹರ್ಷವರ್ಧನಕ್ಕೆ ಸ್ವಾಗತ. ನಾವಿಂದು ದರ್ಶನ ಮಾಡಲು ಬಂದಿರತಕ್ಕಂಥ ಒಂದು ಸ್ಥಳ ಬಂದು ರಾಜಸ್ಥಾನದ ಕೋಟದಿಂದ 15 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ಮೋತಿಪುರ. ಏನು ಈ ಒಂದು ಗ್ರಾಮದಲ್ಲಿ ವಿಶೇಷತೆ ಇದೆ ಅಂತಂದರೆ, ಔರಂಗಜೇಬನ ದಾಳಿಗೆ ತುತ್ತಾಗಬಾರದು ಅಂಥೇಳಿ ಮಥುರಾದಿಂದ ಒಂದು ಶ್ರೀನಾಥನ ಮೂರ್ತಿಯನ್ನು ಸಾಗಣೆ ಮಾಡಬೇಕಾದ್ರೆ, ಬಂಡಿಯಲ್ಲಿ ಸಾಗಣೆ ಮಾಡಬೇಕಾದ್ರೆ ಇಲ್ಲಿ ಆ ಒಂದು ಮೂರ್ತಿಯ ಚರಣ ಸ್ಪರ್ಶವಾಗಿದೆ. ಅದು ಯಾವ ದೇವಸ್ಥಾನಪ್ಪ ಅಂತಂದರೆ ನೀವು ಇಲ್ಲಿ ನೋಡ್ಬೋದು. ಇಲ್ಲಿರ್ತಕ್ಕಂಥ ಯಾವುದಪ್ಪ ಅಂತಂದರೆ ಶ್ರೀನಾಥ್ ಜಿ ಕಿ ಚರಣ್ ಚೌಕಿ. ಈ ಒಂದು ಪವಿತ್ರತೆ ಉಳ್ಳ ಭಾಳ ಅದ್ಭುತವಾದ ಹಾಗೂ 352 ವರ್ಷಗಳ ಹಿಂದಿನ ಇತಿಹಾಸ ಉಳ್ಳಿರ್ತಕ್ಕಂಥ ಈ ಒಂದು ಶ್ರೀನಾಥ್ ಜಿಯ ಚರಣ ಚೌಕಿಯ ಒಂದು ದರ್ಶನವನ್ನು ನಾವು ಏನು ಮಾಡೋಣ ಅಂತಂದರೆ, ದರ್ಶನ ಸಂದರ್ಶನ ಈ ಒಂದು ಯೂಟ್ಯೂಬ್ ಚಾನಲ್ನಲ್ಲಿ ಮಾಡೋಣ. ಬನ್ನಿ ಭಕ್ತರೇ, ಈ ದೇವಸ್ಥಾನದ ಒಳಗಡೆ ಹೋಗಿ ಈ ದೇವಸ್ಥಾನದ ಇತಿಹಾಸವನ್ನು ನಾವೇನು ಮಾಡೋಣ ಅಂತ ತಿಳ್ಕೊಂಡು ಆ ಒಂದು ಶ್ರೀನಾಥನ ಚರಣ ಅಂದರೆ ಪಾದದರ್ಶನವನ್ನು ಮಾಡೋಣ. ಬನ್ನಿ ಭಗವದ್ಭಕ್ತರೇ. ಶ್ರೀನಾಥ್ ಜಿ ಶರಣ್ ಈ ಒಂದು ದೇವಸ್ಥಾನದ ನಾವು ಇತಿಹಾಸವನ್ನು ನೋಡೋದಾದರೆ ಸುಮಾರು 352 ವರ್ಷಗಳ ಹಿಂದೆ ಅಂದರೆ 1671ನೇ ಇಸ್ವಿಯಲ್ಲಿ ಮಥುರಾದಿಂದ ಮೇವಾಡಗೆ ಶ್ರೀನಾಥ್ ಜಿ ಅವರ ಒಂದು ಮೂರ್ತಿಯನ್ನು ಬೇಕಾದಂದರೆ ಔರಂಗಜೇಬನ ದಾಳಿಯಿಂದ ಮೂರ್ತಿಯನ್ನು ಕಾಪಾಡಬೇಕಂತೇಳಿ ಈ ಒಂದು ಬಂಡಿಯಲ್ಲಿ ಶ್ರೀನಾಥ್ ಜಿಯ ಒಂದು ಮೂರ್ತಿಯನ್ನು ತೆಗೆದುಕೊಂಡು ಹೋಗಬೇಕಾದ್ರೆ ಆ ಮೂರ್ತಿ ಬಂದು ಇಲ್ಲಿ ನಿಂತಿತ್ತಂತೆ ಹತ್ರ. ಅಂದರೆ ಈ ಥರ ಚರಣ ಅಂತಂದರೆ ಅದರ ಪಾದಸ್ಪರ್ಶ ಇಲ್ಲಾಗಿದೆ. ಇಂಥ ಒಂದು ಪಾದಸ್ಪರ್ಶ ಇರ್ತಕ್ಕಂಥ ಒಟ್ಟು 6 ಏನಿದೆ ಅಂದರೆ ಮಂದಿರಗಳು ಈ ಒಂದು ನಮ್ಮ ಉತ್ತರ ಭಾರತದಲ್ಲಿ ನೋಡಲು ಸಿಗ್ತದೆ. ಅದರಲ್ಲಿ ಇಲ್ಲಿ ಇರ್ತಕ್ಕಂಥದ್ದು ಯಾವುದಪ್ಪ ಅಂತಂದರೆ ರಾಜಸ್ಥಾನದ ಕೋಟದಿಂದ 15 ಕಿಲೋಮೀಟರ್ ದೂರದಲ್ಲಿರುವ ಮೋತಿಪುರ. ಈ ಒಂದು ಗ್ರಾಮದಲ್ಲಿ ಏನಾಗಿದೆ ಅಂತಂದರೆ ಶ್ರೀನಾಥ್ ಜಿ ಚರಣ ಪಾದಸ್ಪರ್ಶ ಆಗಿರ್ತಕ್ಕಂಥ ಮೂತಿ ಪಾದಸ್ಪರ್ಶ ಆಗಿರ್ತಕ್ಕಂಥ ಒಂದು ಅದ್ಭುತವಾದ ಏನಾಗುತ್ತೆ ನಮಗೆ ಇಲ್ಲಿ ನೋಡಲು ಸಿಗ್ತದೆ. ಸೊ ದರ್ಶನ ಮಾಡೋದಕ್ಕಿಂತ ಮುಂಚೆ ದಯವಿಟ್ಟು ಈ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಕೆಳಗಡೆ ಕೊಟ್ಟಿರ್ತಕ್ಕಂಥ ಬೆಲ್ ಐಕನನ್ನು ಒತ್ತೋದ್ರ ಮುಖಾಂತರ ಮುಂಬರುವ ವಿಡಿಯೋಗಳ ನೋಟಿಫಿಕೇಶನ್ ಏನಾಗುತ್ತೆ ನಿಮಗೆ ಸಿಗುತ್ತದೆ. ಮೊದಲ ಬಾರಿಗೆ ವಿಡಿಯೋವನ್ನು ನೋಡ್ತಕ್ಕಂಥ ಅವರು ದಯವಿಟ್ಟು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ಬನ್ನಿ ಭಕ್ತರು, ನಾವು ಏನು ಮಾಡೋಣ ಅಂತಂದರೆ ಶ್ರೀನಾಥ್ ಜಿಯ ಚರಣ ಅಂದರೆ ದರ್ಶನ ಸಂದರ್ಶನ ಈ ಒಂದು ಯೂಟ್ಯೂಬ್ ಚಾನಲ್ ಮುಖಾಂತರ ಮಾಡೋಣ. ಬನ್ನಿ ಭಗವದ್ಭಕ್ತರೇ. ಭಗವದ್ಭಕ್ತರೇ, ಶ್ರೀನಾಥ್ ಜಿಯ ಚರಣ ಅಂತಂದರೆ ಇಲ್ಲಿ ಈ ಒಂದು ಕಿಟಕಿಯ ಮೂಲಕ ದರ್ಶನವನ್ನು ತಗೋಬೋದು. ನೀವಲ್ಲಿ ನೋಡ್ಬೋದು, ಅಲ್ಲಿ ಕಾಣ್ತಕ್ಕಂಥದ್ದು ಅಲ್ಲಿ ಏನೊಂದು ಗಂಧವನ್ನು ಲೇಪನ ಮಾಡಿರ್ತಕ್ಕಂಥ ಏನು ಕಾಣ್ತಾ ಇದೆಯಲ್ಲ, ಅದು ಏನಿದೆ ಅಂತಂದರೆ ಶ್ರೀನಾಥನ ಒಂದು ಪಾದುಕೆ ಚರಣ ಅಂತೇಳಿ ನಾವು ಕರಿತೀವಿ. ನೀವು ನೋಡ್ಬೋದು, ಇಲ್ಲಿ ನೀವು ಇಲ್ಲಿ ನೋಡೋದು ಭಗವದ್ಭಕ್ತರೇ, ಅಲ್ಲಿ ಏನು ಗಂಧ ಏನು ಲೇಪನ ಮಾಡಿರ್ತಕ್ಕಂಥದ್ದು ಏನಿದೆಯಲ್ಲ ಅದೇ ಶ್ರೀನಾಥ್ ಅಂದರೆ ರಾಜಸ್ಥಾನದ ಕೋಟದಿಂದ 15 ಕಿಲೋಮೀಟರ್ ದೂರದಲ್ಲಿರುವ ಮೋತಿಪುರದ ಶ್ರೀನಾಥ್ ಜಿ ಚರಣ ಒಂದು ದರ್ಶನವನ್ನು ನೀವು ದರ್ಶನ ಸಂದರ್ಶನ ಈ ಒಂದು ಯೂಟ್ಯೂಬ್ ಚಾನಲ್ ಮುಖಾಂತರ ಮಾಡ್ಬೋದು. ನೋಡಿ, ಎಂಥ ಅದ್ಭುತವಾದ ಮಹಿಮೆ ಉಳ್ಳ ಪವಾಡ ಉಳಿರ್ತಕ್ಕಂಥ ಒಂದು ಪ್ರಭಾವ ಉಳಿರ್ತಕ್ಕಂಥ ಒಂದು ಸ್ಥಾನ ಈ ಒಂದು ಮೋತಿಪುರ ಅಂತ ಏನು ಮಾಡ್ತಾರೆ ಅಂದರೆ ಇತಿಹಾಸ ಮತ್ತು ಇಲ್ಲಿನ ಸ್ಥಳೀಯರಿಂದ ತಿಳಿದು ಬಂದಿರತಕ್ಕಂಥ ವಿಚಾರ.